ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ನೌಕರರ ಹಾಗೂ ಶಿಕ್ಷಕರ ಪರ ಇದೆ. ಎಲ್ಲರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿದ್ದು, ಇದನ್ನೇ ಮತದಾರರ ಬಳಿ ಮನವರಿಕೆ ಮಾಡಿಕೊಟ್ಟು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕೆಂದು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕೋರಿದರು. ಇವತ್ತು ನಿಮಗೆ ನಾವು ಒಂದು ಮಾತು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಎಷ್ಟು ಜನ ಶಿಕ್ಷಕರಿದ್ದಾರೆ ಅಂತ ನಾವು ಪಟ್ಟಿ ಮಾಡಿದ್ದೀವಿ. ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಪ್ರತಿಯೊಬ್ಬ ಶಿಕ್ಷಕರ ಮನವೊಲಿಸಿ ಅತಿ ಹೆಚ್ಚು ಮತವನ್ನ ನಮ್ಮ ಡಿ.ಟಿ. ಶ್ರೀನಿವಾಸ್ ಅಣ್ಣ ಅವರಿಗೆ ನಾವು ಮಾಡಿಸ್ಕೊಡ್ತೀವಿ ಅನ್ನೋ ಮಾತನ್ನ ಈ ಸಭೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು, ನಾಯಕರ ಪರವಾಗಿ ಕೊಡ್ತೀವಿ. ವಿಧಾನ ಪರಿಷತ್ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ.ಟಿ. ಶ್ರೀನಿವಾಸ್ ಪರ ಮತಯಾಚನೆ ನಡೆಸಲು ಆಗಮಿಸಿದ್ದ ಅವರು ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಮಾತನಾಡಿದರು. ಶಿಕ್ಷಕರು ಸೇರಿದಂತೆ ಸರ್ಕಾರಿ ನೌಕರರ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಸರ್ಕಾರ ಮುಂದಾಗಿದೆ. ಅದನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಿದೆ ಎಂದರು. ಕೂಡ ಒಂದು 10-15 ದಿವಸಗಳ ಕಾಲ ಸ್ಟ್ರೈಕ್ ಅನ್ನು ಮಾಡಿದ್ರು ಫ್ರೀಡಂ ಪಾರ್ಕಲ್ಲಿ. ಆದರೆ ಈ ದಿವಸ ಅಭ್ಯರ್ಥಿಯಾಗಿ ಗೆದ್ದಿರುವಂತ MLC ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತ ನಾರಾಯಣಸ್ವಾಮಿ ಅವರು ಸರ್ಕಾರದ ಒಂದು ಭಾಗ ಆಗಿದ್ದಾಗೂ ಸಹಿತ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಯಾವುದೇ ರೀತಿಯಾದಂತ ಕ್ರಮವನ್ನ ತಗೊಂಡಿಲ್ಲ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ, ಶ್ರೀನಿವಾಸ್ ಅವರು ರಾಜಕೀಯ ಹಿನ್ನೆಲೆ ಕುಟುಂಬದವರು. ಜನರ ಮಧ್ಯೆ ಬೆರೆತು ಕಾರ್ಯನಿರ್ವಹಿಸಿರುವುದು ಅವರಿಗೆ ಹುಟ್ಟಿನಿಂದಲೇ ಬಂದಿದೆ. ಹಾಗಾಗಿ ಅವರನ್ನು ಗೆಲ್ಲಿಸಿದರೆ ಅವರು ಸದನದಲ್ಲಿ ಶಿಕ್ಷಕರ ಹಾಗೂ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳನ್ನು ಸಮರ್ಥವಾಗಿ ಮಂಡಿಸಬಲ್ಲರು ಎಂದರು. ಐದು ಗ್ಯಾರಂಟಿಗಳನ್ನ ಭರವಸೆ ಕೊಟ್ಟಿದ್ವಿ. ಏನಂತ 5 ಗ್ಯಾರಂಟಿಗಳನ್ನ ಗೆದ್ದ ನಂತರ ಬಗ್ಗೆ ಖಂಡಿತ ಈಡೇರಿಸ್ಕೊಡ್ತೀವಿ ಅಂತ. ಇವತ್ತು 5 ಗ್ಯಾರಂಟಿಗಳನ್ನ ಈಡೇರಿದೆ. ಹಾಗಾಗಿ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಹೋಗಿ ಯಾವುದೇ ಒಂದು ಚುನಾವಣೆ ಬಂದ್ರೆ ನಾವು ಮತ ಕೇಳೋದಕ್ಕೆ ಧೈರ್ಯವಾಗಿ ಕೇಳಬಹುದು. ಈಗ ನಮ್ಮ ಮುಂದೆ ಮೊದಲನೇದಾಗಿ ಇವಾಗ ಶಿಕ್ಷಕ ಕ್ಷೇತ್ರದ ಚುನಾವಣೆ ಬಂದಿದೆ. ಆ ಚುನಾವಣೆಗೆ ಶಿಕ್ಷಕರು ಅಷ್ಟೇ ಅಲ್ವಾ ಓಟ್ ಮಾಡಬೇಕಾಗಿರೋದು. ನಮ್ಮ ಒಳ್ಳೆಲ್ಲ ಯಾಕೆ ಮಾಡ್ತಿದ್ದೀರಿ ಅಂತ ತಾವೆಲ್ಲ ಅನ್ಕೋಬಹುದು. ಇವತ್ತು ಶಿಕ್ಷಕರಿರ್ಲಿ, ಅವರು ಕೂಡ ನಮ್ಮ ಊರಿನ ಒಂದು ಪ್ರಜೆನೇ ಅಲ್ವಾ, ಊರಿನ ಒಂದು ಮನುಷ್ಯರೇ ಅಲ್ವಾ. ಈಗ ಮುಖಂಡರು ಹೇಳ್ತೀರಿ, ಮುಖಂಡರು ಹೇಳಿದ್ರೆ ಖಂಡಿತ. ಇನ್ನು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ನಾಗರಾಜ್, ಟಿ.ಕೆ. ನಾಟರಾಜ್, ದೊಗರನಾಯಕನಹಳ್ಳಿ ಡಿ.ವಿ. ವೆಂಕಟೇಶ್, ಬಿ.ವಿ. ಮುನೇಗೌಡ, ಕೆ. ಗುಡಿಯಪ್ಪ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.